ಮಕ್ಕಳು ಹೌದು, ನಮ್ಮ ನಿಮ್ಮೆಲ್ಲರಿಗೆ ಆದರ್ಶ ತಾಯಂದ್ರು ಹೌದು ಅಂತ ತಾಯಂದ್ರು ಬಂದಿದ್ದಾರೆ. ನಾವು ನೀವೆಲ್ಲರೂ ಚಪ್ಪಳ ತಪ್ಪುಗೊಳಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋದು. ಎಲ್ಲ ದೂರ ತಪ್ಪು ಇನ್ನು ಮೇಲೆ ಯಥಾ ರೀತಿಯಾಗಿ ಶ್ರೀಮಠದ ಒಡೆಯರಂತ ಅಪ್ಪಂಗಳು ನಮ್ಮ ನಿಮ್ಮೆಲ್ಲ ತತ್ವೋಪದೇಶ ನೀಡ್ತಾ ಇದ್ರೆ ನಾವು ನೀವು ಸಾಧಿಸಿದ್ವು. ಎಲ್ಲರೂ ಭಾಳ ಶಾಂತಿ ನೋಡ್ರಿ, ಆ ಕಡೆ ನೋಡ್ತಾರೆ ಬರೋ ಹೋಗ್ಬಾರ್ದು. ಅಲ್ಲಿ ದಾರಿ ಬಿಟ್ಟು ಬರೋರು ಮುಂದೆ ಬರೋರಿಗೆ ಯಾವ ಇಲ್ಲ ಮುಂದೆ ನೀವರ ಸರಿ ಈ ಕಡೆ ಬರೋ ದಾರಿ ಬಿಟ್ರೆ ಇಲ್ಲ ನೀವರ ಮುಂದೆ ಬರೀ ಈ ಕಡೆ ಅಂತ ಬರೀ ಜಗ ಸಾಕಷ್ಟು ನೀವು ಮುಂದೆ ಕೇಳೋರಲ್ಲ ಸುಮ್ಮನೆ ನೋಡಿ ಹೋಗೋದು ಕಾಣಕ್ ಬಂದ್ರೆ ನೀವು ಮಾತನ್ನು ಮುಂದೆ ಬರ್ಬೇಕು. ಮಾತನ್ನು ಮುಂದ್ಕೊಂಡು ಕೇಳಬೇಕು ಕೇಳೋರ ಇದ್ರೆ. मंगलम नमस्कारये जगद्गुरु महाराजे सद्गुरुनाथ महाराज की जय। ಇಂದಿನ ಪರಂಪರವಾಗಿ ಅಧಿಕ ಮಾಸದ ಒಂದು ಕಾರ್ಯಕ್ರಮದಲ್ಲಿ ಗೌರವವಾಗಿ ಘನ ಅಧ್ಯಕ್ಷತೆ ನೇತೃತ್ವ ವಹಿಸಿದಂತ ಅಪ್ಪ ನಿಮ್ಮಪ್ಪ ಪಾದಕ ನಮಸ್ಕಾರ. ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಉದ್ಯಮದವರಿಗೆ, ದೇವ ಆರಾಧಕರಾಗಿರ್ತಕ್ಕಂಥ ನಮ್ಮ ಆರೋಗ್ಯ ಸಂಚಾರವಾಗಿ ಮಾತಾಶ್ರೀ ಶ್ರೀನಿವಾಸಿ ಎಲ್ಲ ಮಾತಾಜಿಯವರಿಗೆ, ಎಲ್ಲ ಮುಖ್ಯವಾಗಿ ಗಣ್ಯಮಾನ್ಯರಲ್ಲಿ, ಗುರು ಹಿರಿಯರಲ್ಲಿ ತಮ್ಮಲ್ಲಿ ಸಾಮಾನ್ಯ ಸೇವಂತಕ್ಕಂಥವರು ಕರುಣದಲ್ಲಿ ಅತಿಶಯ ಧರ್ಮವಂತ ಅನ್ನತಕ್ಕಂಥ ಸೂತ್ರ ಇವತ್ತು ನಮ್ಮವರಿಗೆ ಅರ್ಪಣೆ ಕೊಟ್ಟಾರ. ಮನುಷ್ಯನಾಗಿರ್ತಕ್ಕಂಥವ ಕರುಣಾಗುಣ ಇಬ್ಬರು ಮಾತ್ರ ಮನುಷ್ಯ ಅಂತ ಇದ್ದಾರೆ. ಮನುಷ್ಯನಲ್ಲಿ ಎರಡು ಗುಣ, ಒಂದು ರಾಕ್ಷಸ ಗುಣ, ಒಂದು ಕರುಣಗುಣ, ದೇವಗುಣ. ರಾಕ್ಷಸ ಗಣ ಅಂತಕ್ಕಂಥದ್ದಿತ್ತು ಅಂದ್ರೆ ಈ ಕಡೆ ತರಂಗಿಲ್ಲ, ದೇವಗಣ ಇತ್ತು ಅಂದ್ರ ಈ ಕಡೆ ಮುಖ ಆಗುತ್ತ, ಸತ್ಯಾಸ್ತ್ರ ಕೇಳುತ್ತ, ಮುಕ್ತನಾಗ. ಅದರಲ್ಲಿ ಮಾಡಿದಾಗ ಮನುಷ್ಯನಲ್ಲಿ ಏನಾದ್ರೂ ಆಗಬೇಕಾಯ್ತಕ್ಕಂತಂದ್ರೆ ಅದು ಪ್ರಕೃತಿಯ ತಿಳಿಯಬೇಕು, ಹಾಗೆ ಸಾಧನೆ ಆಗಲ್ಲ ಅಂತ ನೀವು ಗೊತ್ತಿದೆ. ಅದರಲ್ಲಿ ಜೀವನದಾಗ ಒಂದು ಪದ್ಮ ಜಾತಿ, ಎಂಟಿನಿ, ಹಸ್ತಿನಿ, ತೆಕ್ಕಿನಿ 4 ಪ್ರಕಾರ ಇರ್ತಕ್ಕಂಥ ಮನುಷ್ಯ ಇರ್ತಾರೆ. 4 ಪ್ರಕಾರ ಮನುಷ್ಯ ಇದ್ರಪ್ಪ ಅಂತಂದ್ರೆ ಅದರಲ್ಲಿ ಪದ್ಮ ಜಾತಿ ರೂಪವಿರ್ತಕ್ಕಂಥ ಮನುಷ್ಯತ್ವ ಮಾತ್ರ ಈ ಕಡೆ ಹೋಗ್ತಾನೆ, ಹಸ್ತಿನಿ ಹೋಗ್ತಾನೆ, ಚಿತ್ತಿನಿ ಸಂಖ್ಯೆ ರೂಪವಿರ್ತಕ್ಕಂಥ ಗುಣವು ಯೋಗನೂ ಹೊಳಗಿಲ್ಲ. ಯಾಕಂದ್ರೆ ಅವನ ಉದ್ಯೋಗ ಬೇರೆ, ಅವನ ನಡತಿನ ಬೇರೆ, ಅವನ ಉಡುಗೆ ಬೇರೆ. ಅವ್ನು ಏನ್ ಮಾಡ್ತಿರ್ತಂತಂದ್ರೆ ತನ್ನ ಕಟ್ಟಿ, ತನ್ನ ಮಟ್ಟಿ, ತನ್ನ ತಿಂಡಿ ಇದ ಒಂದು ಮತ್ತೊಂದು ಎಡಕು ಬರಂಗಿಲ್ಲವ. ಹೇಳ್ತಾರ ಹೇಳ್ತಿದ್ರು ಅಂತಾನೆ ಆ ಬೇಕಾದ್ರೆ ಬರ್ತಾನಂತ ಸುಳ್ಳದು. ಅವನಿಗೆ ರಾಕ್ಷಸಗಳು ಇರ್ತಾವೆ, ಅವನಿಗೆ ದೇವರು ಇರಂಗಿಲ್ಲ, ಅವು ಏನು ಮಾಡಿದ್ರು ತನ್ನ ಸುಲಭ ಬರಂಗಿಲ್ಲ. ಯಾವ ಮನುಷ್ಯ ಗುಣ ಕೂಡ ಗುಣಗಳೇ ಆಗ ಹೆಂಡತಿ ಬಿಟ್ಟು ಹೋಗುತ್ತೆ. ಏನೋ ದ್ವಾಪರ ಯುಗದಾಗ ಧರ್ಮ ಯುದ್ಧ, ದುರ್ಯೋಧನ ಯುದ್ಧ. ದುರ್ಯೋಧನ ಭಾವನಾ ಬೇರೆ, ಧರ್ಮ ಭಾವನಾ ಬೇರೆ. ಧರ್ಮ ಅರ್ಜುನ, ಭೀಮ, ನಕುಲ, ಸಹದೇವ 6 ಮಂದಿದ್ದು ಸಹಿತ ಅವ್ರ ಧರ್ಮ ಹೇಳಿದ್ರು ಕೇಳಿದ್ರು. ದುರ್ಯೋಧನ 100 ಮುಂದಿದ್ರು ವಂಶಕ್ಕಿಲ್ಲ, ದಿಕ್ಕೆಲ್ಲ ಹರಬೇಕು. ಕುಂತಾದೇವಿತ್ತು, ಅಲ್ಲಿ ಗಾಂಧಾರಿದ್ದು. ಗಾಂಧಾರಿ ಕಲಿಸುವ ರೀತಿ ಬೇರೆ, ಕುಂತಾದೇವ ಕಲಿಸಿದ ವಿಷಯ ಬೇರೆ. ಜನ್ಮಭೂಮಿಯೇ ಸ್ವರ್ಗಾದಪಿ, ಜನನಿಯೇ ಜನ್ಮಭೂಮಿ ಸ್ವರ್ಗಾದಪಿ.
ಜನನಿ ಅಂತಕ್ಕಂಥ ತಾಯಿ ಅಂತಕ್ಕಂಥ ಈ ಮಕ್ಕಳು ಒಳ್ಳೆ ಪಾಠ ಹಾಕಿರ ಮಕ್ಕಳು ಒಳ್ಳೆ ನಾಡಬೇಕ. ತಾಯಿನ ಹಾರಿ ಹೇಳ್ತಾ ಬಂದ್ರೆ ಮಕ್ಕಳು ದುರ್ಯೋಧನ ಆಡಲ್ಲ, ಗೊತ್ತಿಲ್ಲ. ಅಂತ್ಯ ಕಾಲಕ್ಕೆ ಒಂದು ಮಾತು ಕೇಳುವಂತಕ್ಕಂಥದ್ದು, ತಾಯಿ ನಿಮ್ಗೆ ಕಷ್ಟದಷ್ಟು ಸಾಕಷ್ಟು ಬಂದೈತೆ ವನವಾಸ ಹೊಸ್ರಿ, ಆದ್ರೆ ನಿಮ್ಗೆ ಏನಾದ್ರೂ ತ್ರಾಸ ವಿಮೋಚ ಮಾಡ್ಬೋದು. ಮುಂದೆ ಏನಾದ್ರು ಲಾಭ ಬೇಕಾತಪ್ಪ ಅಂದ್ರೆ ನಿನಗೆ ಬೇಕಾತಪ್ಪ ನಾನು ಹೊರ ಕೊಟ್ಟಿರ್ತೀನಿ ನೀವು ಕೇಳಂತಕೊಂಡು ಕೃಷ್ಣ ಹೇಳಿದಾಗ, ಕೃಷ್ಣ ನಮ್ಗೆ ಯಾವರನ್ನು ಬೇಡ, ಪರಮಾತ್ಮ ನಾವು ಮತ್ತೆ ಏನು ಕೊಂಡು ಹೇಳಪ್ಪ ಅಂತಂದ್ರ ಏನಿಲ್ಲ. ಇಲ್ಲಿ ಪರ್ಯಂತರವಾಗಿ ಏನು ಕೌರವರೇನು ತ್ರಾಸ ಕೊಟ್ಟ ಅದ್ರ ತ್ರಾಸನೇ ಅಂದ್ರೆ ಮತ್ತೊಂದು ಏನ್ ಬೇಡ. ಆದ್ರೆ ನೀ ಹಿಂದ್ರು ನೀನು ಬಿಟ್ಟು ನಾವು ಏನ್ ಮಾಡುವಂತ ಅಂದಾಗ ಕಥಾಸ್ ತಂದ್ರು. ಅದಕ್ಕೆ ಕರ್ಮವೇ ಲಯ ಆಯ್ತು, ಧರ್ಮವೇ ಜಯ ಆಯ್ತು. ಯಾವ ಕಥಾ ಇರ್ತವ್ರಿ ಮಹಾಭಾರತವರಿಗೆ ಕಲಿಯುಗ, ಈ ಕಲಿಯುಗರು ಇಲ್ಲಂತ ದುರ್ಯೋಧನಂತವ್ರು ಸಾಕಷ್ಟು ಇರಲ್ಲ, ಧರ್ಮದಂತರು ಸಾಕಷ್ಟು ಇರಲ್ಲ. ಅಂತೆಯೇ ಎಲ್ಲಿ ರಾಮ ಉಂಟು ಅಲ್ಲಿ ರಾವಣ ಉಂಟು, ಎಲ್ಲಿ ಧರ್ಮ ಉಂಟು ಅಲ್ಲಿ ಅಧರ್ಮ ಉಂಟು, ಎಲ್ಲಿ ಬಸವಣ್ಣ ಉಂಟು ಅಲ್ಲಿ ಪಂಡಿತ ಮುಂಚೆ ಉಂಟು. ಯಾವ ಕಾಲಕ್ಕೆ ಇದ್ದಿದ್ದ ಅಂತ ಒಂದು ಹುಡುಗವರಿಗೆ ಇದ್ದವರ ಅಂತವ್ರನ್ನ ಮಾಡಲಾರ್ದನ ಇಂಥ ಒಂದು ಕರುಳು ತೆಗೆಸ್ತಕ್ಕಂಥ ಒಂದು ಧರ್ಮ ನಾವು ಪಡ್ಕೊಳ್ಬೇಕು ಅಂದ್ರೆ ನಮಗೆ ಜನ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಇನ್ನೊಬ್ಬ ಇದುವರೆಗೆ ಧನ್ಯವಾದವನ್ನು ಹೇಳ್ತಾ ಕೊನೆಯದಾಗಿ ಸಣ್ಣ ಸ್ಥಾನದಿಂದ ಅಪ್ಪಗಳಿದ್ದಾರೆ ಏನು ಹೇಳ್ತೀರಪ್ಪ?